Hello students, you all are safe and doing good at home. In this video, I will be explaining you all about the duties of an auditor. Duties of an auditor is defined under section 143 of Indian Companies Act 1956 and its amendment during 2013. As per this section, the auditor of a company has several duties and responsibilities to be performed. And these responsibilities and duties has been broadly categorized under 4 different groups. The first type of duties he has to perform is statutory duties, and the second group is contractual duties. The third one is duties imposed by certain laws and judgments, and fourth one is duties arising out of professional etiquette, that is professional customs. ಆಡಿಟರ್ ಕರ್ತವ್ಯಗಳನ್ನು ಕಂಪನೀಸ್ ಆ್ಯಕ್ಟ್ 1956 ಮತ್ತು ಅಮೆಂಡ್ಮೆಂಟ್ ಆ್ಯಕ್ಟ್ 2013ನಲ್ಲಿ ಈ ಕಂಪನೀಸ್ ಆ್ಯಕ್ಟಲ್ಲಿ ಸೆಕ್ಷನ್ 143ನಲ್ಲಿ ಅವರ ಕರ್ತವ್ಯಗಳನ್ನು ಡೀಟೇಲ್ಡಾಗಿ ತಿಳಿಸಿರ್ತಾರೆ. ಅದರ ಪ್ರಕಾರ ಆಡಿಟರ್ ಕರ್ತವ್ಯಗಳನ್ನು 4 ಗ್ರೂಪ್ಸ್ ಅಲ್ಲಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಯದಾಗಿ ಸ್ಟ್ಯಾಟ್ಯುಟರಿ ಡ್ಯೂಟೀಸ್, ಎರಡನೆಯದಾಗಿ ಕಾಂಟ್ರಾಕ್ಚುಯಲ್ ಡ್ಯೂಟೀಸ್, ಮೂರನೇದಾಗಿ ಡ್ಯೂಟೀಸ್ ಇಂಪೋಸ್ಡ್ ಬೈ ಸರ್ಟನ್ ಲಾಸ್ ಆ್ಯಂಡ್ ಜಡ್ಜ್ಮೆಂಟ್ಸ್, ಮತ್ತು ನಾಲ್ಕನೆಯದಾಗಿ ಡ್ಯೂಟೀಸ್ ಅರೈಸಿಂಗ್ ಔಟ್ ಆಫ್ ಪ್ರೊಫೆಷನಲ್ etiquette or professional customs. Now let us discuss the duties of an auditor as per statute, that is statutory duties of an auditor. So these duties which are imposed by the Companies Act and which cannot be altered either by articles of association or any resolutions or by the directors of the company or any other statutory notifications. These duties are listed below. There are 10 duties of an auditor as per the statute. ನಮಗೆಲ್ಲ ತಿಳಿದಿರೋ ಹಾಗೆ ಮೊದಲನೇ ಕ್ಯಾಟಗರಿ ಬಂದ್ಬಿಟ್ಟು ಆಡಿಟರ್ದು ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಇರುತ್ತೆ. ಈ ಸ್ಟ್ಯಾಟ್ಯುಟರಿ ಡ್ಯೂಟೀಸು ಕಂಪನೀಸ್ ಆ್ಯಕ್ಟಲ್ಲಿ ಇಂಪೋಸ್ ಮಾಡಿದ್ದಾರೆ, ಕಂಪನೀಸ್ ಆ್ಯಕ್ಟಲ್ಲೇ ಇದನ್ನು ತಿಳಿಸಿದ್ದಾರೆ. ಇದು ಯಾವುದೇ ರೀತಿಯಿಂದ ಅಥವಾ ಯಾವುದೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಿಂದ ಆಗಲಿ ಅಥವಾ ಯಾವುದೇ ರೆಸಲ್ಯೂಷನ್ ಪಾಸ್ ಮಾಡಿಬಿಟ್ಟು ಬೋರ್ಡಲ್ಲಾಗಲಿ ಅಥವಾ ಡೈರೆಕ್ಟರ್ಸ್ ಮೀಟಿಂಗಲ್ಲಾಗಲಿ ಯಾವುದರಿಂದನೂ ಇದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಈ ಸುಮಾರು 10 ಸ್ಟ್ಯಾಟ್ಯುಟರಿ ಡ್ಯೂಟೀಸ್ ಇದ್ದಾವೆ ಆಡಿಟರ್ದು. ಈಗ ನಾವು ಒಂದೊಂದನ್ನೇ 1 by 1 ಡೀಟೇಲ್ಡಾಗಿ ನಾನೀಗ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಮೊದಲನೆಯದಾಗಿ ಡ್ಯೂಟಿ ಟು ಮೇಕ್ ಸರ್ಟನ್ ಎನ್ಕ್ವೈರಿ. ಅಂಡರ್ ಸೆಕ್ಷನ್ 227 ಸಬ್ಸೆಕ್ಷನ್ 1A ಆಫ್ ಕಂಪನೀಸ್ ಆ್ಯಕ್ಟ್ 1956, the auditor should have enquiry into the loans and advances are made according to the interest of the members and they have shown as deposits in the books of accounts. ಅಂದರೆ ಸೆಕ್ಷನ್ 227 ಸಬ್ಸೆಕ್ಷನ್ 1A ನಲ್ಲಿ ಏನು ಹೇಳುತ್ತಪ್ಪ ಕಂಪನೀಸ್ ಆ್ಯಕ್ಟ್ 1956 ಅಂತಂದರೆ, ಈ ಆಡಿಟರ್ ಹೋಗಿರ್ತಾರಲ್ವ ಕಂಪನಿಗೆ ಬುಕ್ಸ್ ಆಫ್ ಅಕೌಂಟ್ಸನ್ನು ವೆರಿಫೈ ಮಾಡೋದಕ್ಕೆ, ಅವರು ಆ ಆರ್ಗನೈಸೇಷನಲ್ಲಿ ಕೊಟ್ಟಿರುವಂತಹ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸನ್ನು, ಅಂದರೆ ಆ ಕಂಪನಿಯಿಂದ ಕೊಟ್ಟಿರುವಂತಹ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸನ್ನು ಅಲ್ಲಿರುವಂತಹ ಮೆಂಬರ್ಸಿನ ಆಸಕ್ತಿ ಪ್ರಕಾರನೇ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ಇವರು ಎನ್ಕ್ವೈರಿ ಮಾಡಬೇಕು. ಮತ್ತು ಆ ಕೊಟ್ಟಿರುವಂಥ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸನ್ನು ಆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಡೆಪಾಸಿಟ್ಸ್ ಅಂತ ತೊಗೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಇವರು ಡೀಟೇಲ್ಡಾಗಿ ಎನ್ಕ್ವೈರಿ ಮಾಡಬೇಕಾಗುತ್ತೆ. And the second enquiry he has to make is, he should see that the sale of shares and other securities of the company have not sold at a lower price
then they were purchased. If sold, whether it is sold at a reasonable price. ಅಂದರೆ ಆ ಕಂಪನಿನಲ್ಲಿ ಸೆಕ್ಯೂರಿಟೀಸ್ ಶೇರ್ಸ್ ಮತ್ತು ಬೇರೆ ಸೆಕ್ಯೂರಿಟೀಸು ಯಾವುದನ್ನಾದರೂ ಸೇಲ್ ಮಾಡಿದರೆ ಎಷ್ಟಕ್ಕೆ ಸೇಲ್ ಮಾಡಿರಬೇಕು, ಅವರು ಎಷ್ಟಕ್ಕೆ ಕೊಂಡ್ಕೊಂಡಿರ್ತಾರೋ ಅದಕ್ಕಿಂತ ಕಡಿಮೆ ಬೆಲೆಗೆ ಸೇಲ್ ಮಾಡಿರಬಾರ್ದು. ಹಾಗೇನಾದರೂ ಒಂದು ವೇಳೆ ಅವರು ಕೊಂಡ್ಕೊಂಡಿರೋವಂಥ ಪ್ರೈಸ್ಗಿಂತ ಕಡಿಮೆಗೇನಾದರೂ ಸೇಲ್ ಮಾಡಿದ್ದಾಗ ಅದು ಅದಕ್ಕೆ ಒಂದು ಸಮಂಜಸವಾದ ಕಾರಣವನ್ನು ಕೊಟ್ಟಿರಬೇಕು, ಅದನ್ನು ಸಮಜಾಯಿಷಿಯನ್ನು ಕೊಟ್ಟಿರಬೇಕು, ಯಾಕೆ ಕಡಿಮೆಗೆ ಸೇಲ್ ಮಾಡಿದ್ದಾರೆ ಅನ್ನೋದನ್ನು ಅವರು ತಿಳಿಸಿರಬೇಕು. ಅದ್ರ ಬಗ್ಗೆ ಆಡಿಟರು ಎನ್ಕ್ವೈರಿ ಮಾಡಿರಬೇಕು. You should also make an enquiry into the treatment of personal expenses in the books. And also, when the company's shares are sold for cash, it is properly stated in the books. Personal expenses ಅನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡಿದಾರಾ, ಅದು ನಿಜವಾಗ್ಲೂ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆಯಾ ಅನ್ನೋದನ್ನು ಎನ್ಕ್ವೈರಿ ಮಾಡಬೇಕು. ಅದಾದಮೇಲೆ ಇನ್ನೂ ಒಂದು ಎನ್ಕ್ವೈರಿ ಏನು ಮಾಡಬೇಕಪ್ಪ ಅವರು ಅಂತ ಹೇಳಿದ್ರೆ, ಕಂಪನಿ ಶೇರ್ಸ್ ಏನಾದರೂ ಕ್ಯಾಶ್ಗೆ ಸೇಲ್ ಮಾಡಿದರೆ ಅದನ್ನು ಪ್ರಾಪರಾಗಿ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ತೊಗೊಂಡಿದ್ದಾರಾ ಇಲ್ವಾ, ಎಂಟ್ರಿ ಮಾಡಿದಾರಾ ಇಲ್ವಾ, ಅಥವಾ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸಿದಾರಾ ಅನ್ನೋದನ್ನು ಕೂಡ ಇವರು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. The second duty under statute is duty to report. It is the duty of the auditor to give the report on the examination of financial statements such as profit and loss account and balance sheet. The report given by him shall contain the following points. The first one is, you should give the report on the profit and loss account, and you should state that the P&L account is showing a true and fair view of profits or losses of the business. And the second thing he has to report is about the balance sheet. He should state that the balance sheet is showing the true and fair view of the statement of. He should report whether he obtained sufficient information meant for audit of the books and all the books are maintained according to the law. He should also report whether he has obtained the audited books of the branch and they are true to the best of his knowledge. He should also mention whether the financial statements are drawn according to the requirements or not. ಆಡಿಟರ್ನ ಎರಡನೇ ಸ್ಟ್ಯಾಟ್ಯುಟರಿ ಫಂಕ್ಷನ್ ಏನಪ್ಪ ಅಂತಂದರೆ, ಅವನ ಕೆಲಸ ಅವನು ಮಾಡಿರೋಂಥ ಆಡಿಟ್ ವರ್ಕ್ ಮೇಲೆ ಅವನು ವರದಿಯನ್ನು ನೀಡಬೇಕಾಗತ್ತೆ. ಆ ವರದಿಯಲ್ಲಿ ಏನೆಲ್ಲ ಇರಬೇಕು ಅಂತಂದರೆ, ಮೊದಲನೇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೊಗೊಂಡಿರುವಂತಹ ಪ್ರಾಫಿಟ್ಸು ಅಥವಾ ಲಾಸಸ್ಸು ಸರಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳಿಸ್ಬೇಕು ಅವನು. ಹಾಗೆಯೇ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿರುವಂತಹ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಕರೆಕ್ಟ್ ವ್ಯಾಲ್ಯೂನಲ್ಲಿ ತೋರಿಸಿದಾರಾ, ಡಿಪ್ರಿಸಿಯೇಷನ್ ಎಲ್ಲ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಮಾಡಿದಾರಾ, ಔಟ್ಸ್ಟ್ಯಾಂಡಿಂಗು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು, ಪ್ರೀಪೇಯ್ಡ್ ಇನ್ಕಮ್ಸು, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸು ಎಲ್ಲನೂ ಕರೆಕ್ಟಾಗಿ ತೊಗೊಂಡಿದ್ದಾರಾ ಇಲ್ವಾ. ಫೈನಲ್ ಆಗಿ ಆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಫೇರ್ ವ್ಯೂ ಅನ್ನು ತೋರಿಸ್ತಾ ಇದೆಯಾ, ಕರೆಕ್ಟ್ ವ್ಯಾಲ್ಯೂಸನ್ನು ತೋರಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆಡಿಟರ್ಗೆ ಆಡಿಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಆ ಕಂಪನಿಯವರು ಒದಗಿಸಿದಾರಾ, ಎಲ್ಲ ಲೆಕ್ಕಪತ್ರಗಳನ್ನು ಸರಿಯಾಗಿ ತೋರಿಸಿದಾರಾ ಇಲ್ವಾ ಅನ್ನೋದು ಕೂಡ ಅವರು ತಮ್ಮ ವರದಿಯಲ್ಲಿ ತಿಳಿಸ್ಬೇಕಾಗುತ್ತೆ. ಅದಾದಮೇಲೆ ಆ ಆರ್ಗನೈಸೇಷನನ್ನು ಬ್ರಾಂಚ್ ಇದ್ದರೆ ಆ ಬ್ರಾಂಚ್ ಕಡೆಯಿಂದ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಇವ್ರಿಗೆ ತಲುಪಿಸಿದಾರಾ, ಇವರು ಅದನ್ನು ವೆರಿಫೈ ಮಾಡಿದಾರಾ, ಆ ಬ್ರಾಂಚಸಲ್ಲಿ ಕೂಡ ತೊಗೊಂಡಿರುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಅಲ್ಲಿರುವಂತಹ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಕರೆಕ್ಟ್ ವ್ಯಾಲ್ಯೂಸಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೊನೆಯದಾಗಿ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಆ ಲೆಕ್ಕಪತ್ರಗಳೇನು ಅವರು ಪ್ರಿಪೇರ್ ಮಾಡಿರ್ತಾರೆ ಅದು ಆ್ಯಸ್ ಪರ್ ದ ಲಾ ಇದೆಯಾ ಇಲ್ವಾ ಅನ್ನೋದು ಕೂಡ ಅವರು ಕನ್ಫರ್ಮ್ ಮಾಡಬೇಕಾಗತ್ತೆ, ಆ ರಿಪೋರ್ಟಲ್ಲಿ ತಿಳಿಸ್ಬೇಕಾಗತ್ತೆ. ದ ಥರ್ಡ್ ಸ್ಟ್ಯಾಟ್ಯುಟರಿ ಡ್ಯೂಟಿ ಆಫ್ ಎನ್ ಆಡಿಟರ್ ಈಸ್ his duty to comply with certain directives of the government.
Under Section 227, subsection 4A of the Companies Act 1956 says that the central government is empowered to give certain directives to the auditor. In such case, it is the duty of the auditor to comply with the directives. They may be related to the any one of the following. The first one is, it may be relating to manufacturing of mining or processing, supply of products or rendering of services. The third one is, it may be related to trading activities, or sometimes it may be regarding financing, investment, chit fund, nidhis or mutual funds, etc. ಮೂರನೇ ಸ್ಟ್ಯಾಟ್ಯುಟರಿ ಡ್ಯೂಟಿ ಏನಪ್ಪ ಆಡಿಟರ್ದು ಅಂತಂದರೆ, ಕಂಪನೀಸ್ ಆ್ಯಕ್ಟ್ನ ಸೆಕ್ಷನ್ 227 ಸಬ್ಸೆಕ್ಷನ್ 4A ಪ್ರಕಾರ ಗೌರ್ನಮೆಂಟ್ ಅವರು, ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಅವರು ಆಡಿಟರ್ಗೆ ಕೆಲವೊಂದು ಡೈರೆಕ್ಟಿವ್ಸನ್ನು ಕೊಡಬಹುದಾಗಿದೆ. ಅಂದರೆ ಸರ್ಕಾರದವರು ಆಡಿಟರ್ಗೆ ಕೆಲವೊಂದು ನಿರ್ದೇಶನಗಳನ್ನು ಕೊಡಬಹುದು. ಆ ನಿರ್ದೇಶನಗಳು ಉತ್ಪಾದನೆಗೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ಸಪ್ಲೈ ಆಫ್ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿದ್ದಾಗಿರಬಹುದು, ವ್ಯಾಪಾರದ ಆ್ಯಕ್ಟಿವಿಟೀಸ್ಗೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ಫೈನಾನ್ಸಿಂಗು, ಇನ್ವೆಸ್ಟ್ಮೆಂಟು, ಚಿಟ್ ಫಂಡ್ಸು, ನಿಧಿ, ಮ್ಯೂಚುವಲ್ ಫಂಡ್ಸು, ಯಾವುದೇ ವಿಚಾರದಲ್ಲಿ ಯಾವುದೇ ನಿರ್ದೇಶನಗಳನ್ನು ಸರ್ಕಾರದವರು ಆಡಿಟರ್ಗೆ ನೀಡಿದ್ದರೆ ಅಂಥ ನಿರ್ದೇಶನಗಳನ್ನು ಆಡಿಟರು ಫಾಲೋ ಮಾಡಬೇಕಾಗುತ್ತೆ. ದ ಫೋರ್ತ್ ಸ್ಟ್ಯಾಟ್ಯುಟರಿ ಡ್ಯೂಟಿ ಆಫ್ ಎನ್ ಆಡಿಟರ್ ಈಸ್ to sign in his report, that is duty to sign his audit report. As per section 229 of the Companies Act 1956 says that it is the prime duty of an auditor to sign the audit report. In case the audit is conducted by the firm of auditors, that means two or more than auditors, it may be signed by any one of the auditor or any of the member of that particular firm. ಅಂದರೆ ನಾಲ್ಕನೇದೇನಪ್ಪ ಸ್ಟ್ಯಾಟ್ಯುಟರಿ ಡ್ಯೂಟಿ ಅಂತಂದರೆ, ಕಂಪಲ್ಸರಿ ಆಡಿಟರು ಏನು ಆಡಿಟ್ ಕೆಲಸ ಮಾಡಿರ್ತಾರೆ, ಆಡಿಟ್ ರಿಪೋರ್ಟ್ ಅವ್ರು ಏನು ಕೊಡ್ತಾರೆ, ಆ ರಿಪೋರ್ಟ್ಗೆ, ಆ ವರದಿಗೆ ಕಂಪಲ್ಸರಿಯಾಗಿ ಆಡಿಟರು ಸೈನ್ ಮಾಡಲೇಬೇಕು. ಒಂದು ವೇಳೆ ಒಂದು ಫರ್ಮಿಂದ ಆಡಿಟರ್ಸ್ ಬಂದಿದ್ರೆ, ಅಂದರೆ ಒಂದು ಆಡಿಟರ್ಸ್ ಒಂದು ಸ್ವಲ್ಪ ಜನ ಆಡಿಟರ್ಸ್ ಸೇರಿ ಒಂದು ಅಸೋಸಿಯೇಷನನ್ನು ಮಾಡ್ಕೊಂಡಿರ್ತಾರೆ, ಒಂದು ಫರ್ಮ್ ಅಂತ ಮಾಡಿರ್ತಾರೆ, ಅದರಲ್ಲಿ ತುಂಬ ಜನ ಆಡಿಟರ್ಸ್ ಇರ್ತಾರೆ. ಆ ಫರ್ಮ್ ಮುಖಾಂತರ ಏನಾದರೂ ಆಡಿಟರ್ಸ್ ಬಂದಿದ್ದರೆ, ಯಾವುದೇ ಮೆಂಬರು, ಆ ಫರ್ಮಿನ ಯಾವುದೇ ಮೆಂಬರು ಆಡಿಟರ್ ರಿಪೋರ್ಟ್ಗೆ ಸೈನ್ ಮಾಡ್ಬೋದು ಆಡಿಟರ್ ಆಗಿ. ಒಬ್ಬ ಆಡಿಟರ್ ಬಂದಿದ್ದರೆ ಆ ಆಡಿಟರೇ ಸೈನ್ ಮಾಡಬೇಕಾಗುತ್ತೆ. ಆ ಫರ್ಮಿಂದ ಬಂದಿದ್ದರೆ ಆ ಫರ್ಮಲ್ಲಿರುವಂಥ ಆಡಿಟರ್ಸು ಯಾರು ಬೇಕಾದರೂ ಆಡಿಟ್ ರಿಪೋರ್ಟ್ಗೆ ಸೈನ್ ಮಾಡ್ಬೋದು. ದ ಫಿಫ್ತ್ ಡ್ಯೂಟಿ ಆಫ್ ಎನ್ ಆಡಿಟರ್ ಈಸ್ ಡ್ಯೂಟಿ ಟು ಗಿವ್ ಎ ಸ್ಟೇಟ್ಮೆಂಟ್ ಇನ್ ಪ್ರಾಸ್ಪೆಕ್ಟಸ್. ಅಂಡರ್ ಸೆಕ್ಷನ್ 56 subsection 1 of the Companies Act 1956, an existing company shall give the statement of its auditor in its prospects. The statement shall contain the facts of profits and losses of the company, assets and liabilities of the company, and the rates of dividends declared by the company, etc. Companies Act na section 56 subsection 1 ಪ್ರಕಾರ ಆಡಿಟರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸನ್ನು ಆ ಕಂಪನಿಯವರು ಆ ಕಂಪನಿಯ ವಿವರಣಾ ಪತ್ರ, ಪ್ರಾಸ್ಪೆಕ್ಟಸ್ ಅಂದರೆ ಆ ಕಂಪನಿಯ ವಿವರಣಾ ಪತ್ರದಲ್ಲಿ ಆಡಿಟರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ಅವರು ಆ ಪ್ರಾಸ್ಪೆಕ್ಟಸಲ್ಲಿ ಸೇರಿಸ್ಬೋದು. ಆ ಇನ್ಫಾರ್ಮೇಷನನ್ನು ಪ್ರಾಸ್ಪೆಕ್ಟಸಲ್ಲಿ ಇನ್ಕ್ಲೂಡ್ ಮಾಡಬಹುದು. ಏನೇನು ಇನ್ಫಾರ್ಮೇಷನ್ ಸೇರಿಸ್ಬೋದಪ್ಪ ಅಂತಂದರೆ, ಅವರು ಆಡಿಟ್ ಮಾಡಿ ಫೈನಲ್ ಆಗಿ ಡಿಕ್ಲೇರ್ ಮಾಡಿರುವಂಥದ್ದು ಟ್ರೂ ಪ್ರಾಫಿಟ್ಸ್ ಆ್ಯಂಡ್ ಲಾಸಸನ್ನು ಅವ್ರು ಸೇರಿಸ್ಬೋದು. ಮತ್ತು ಟ್ರೂ ಆ್ಯಂಡ್ ಫೇರ್ ವ್ಯಾಲ್ಯೂಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಏನವರು ಆಡಿಟ್ ಮಾಡಿದ್ದಾದಮೇಲೆ ಕೊಟ್ಟಿರುವಂತಹ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ವ್ಯಾಲ್ಯೂಸನ್ನು ಸೇರಿಸ್ಬೋದು. ಅಥವಾ ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ದ ಸಂದರ್ಭದಲ್ಲಿ
ರೇಟ್ ಆಫ್ ಡಿವಿಡೆಂಟ್ ಡಿಕ್ಲೇರ್ಡ್ ಬೈ ದ ಕಂಪನಿ ಅವರು ಸರ್ಟಿಫೈ ಮಾಡಿರ್ತಾರಲ್ವ, ಅದನ್ನು ಅವರು ತಮ್ಮ ಪ್ರಾಸ್ಪೆಕ್ಟಸಲ್ಲಿ ಇನ್ಕ್ಲೂಡು ಮಾಡಬಹುದಾಗಿದೆ. The next statutory duty of the auditor is duty to certify the statutory report. Under section 165 subsection 5 of the Companies Act 1956, the statutory report shall be certified by the auditor. It is certified by him only after it is certified by at least 2 directors of that company. Of them, one shall be the managing director. The statutory report is in relation to the allotment of shares, cash received from issue of shares, and receipts and payments of the company. ಇನ್ನೊಂದು ಸ್ಟ್ಯಾಟ್ಯುಟರಿ ಡ್ಯೂಟಿ ಏನಪ್ಪ ಆಡಿಟರ್ದು ಅಂತ ಹೇಳಿದ್ರೆ, ಅವರು ಸ್ಟ್ಯಾಟ್ಯುಟರಿ ರಿಪೋರ್ಟನ್ನು ಕೂಡ ಸರ್ಟಿಫೈ ಮಾಡಬಹುದು. ಏನದು ಸ್ಟ್ಯಾಟ್ಯುಟರಿ ರಿಪೋರ್ಟು, ಏನಿರುತ್ತೆ ಆ ಸ್ಟ್ಯಾಟ್ಯುಟರಿ ರಿಪೋರ್ಟಲ್ಲಿ ಅಂತ ಹೇಳಿದ್ರೆ, ಶೇರ್ಸನ್ನು ಇಶ್ಯೂ ಮಾಡೋ ಸಂದರ್ಭದಲ್ಲಿ ಯಾರ್ಯಾರಿಗೆ ಶೇರ್ಸ್ ಅಲಾಟ್ ಮಾಡಿರ್ತಾರೆ, ಅಲಾಟ್ಮೆಂಟ್ ಆಫ್ ಶೇರ್ಸ್, ಆಮೇಲೆ ಆ ಶೇರ್ಸನ್ನು ಅಲಾಟ್ ಮಾಡಿದ್ದಾದಮೇಲೆ ಎಷ್ಟು ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದಾರೆ, ಅದಾದಮೇಲೆ ಎಷ್ಟು ರೆಸಿಟ್ಸ್ ಬಂದಿದೆ, ಎಷ್ಟು ಪೇಮೆಂಟ್ಸ್ ಏನೇನೆಲ್ಲ ಆಗಿದೆ ಕಂಪನಿ ಕಡೆಯಿಂದ, ಇವೆಲ್ಲನೂ ಆ ಸ್ಟ್ಯಾಟ್ಯುಟರಿ ರಿಪೋರ್ಟಲ್ಲಿರುತ್ತೆ. ಅಂಥ ರಿಪೋರ್ಟನ್ನು ಆಡಿಟರು ಸರ್ಟಿಫೈ ಮಾಡಬೇಕಾಗತ್ತೆ. ಇವಾಗ ಅವ್ರು ಸರ್ಟಿಫೈ ಮಾಡಬೇಕು ಅಂತಂದರೆ, ಈ ಆಡಿಟರ್ ಸರ್ಟಿಫೈ ಮಾಡೋಕ್ಕಿಂತ ಮುಂಚೆ ಆ ಸ್ಟ್ಯಾಟ್ಯುಟರಿ ರಿಪೋರ್ಟನ್ನು ಅಟ್ಲೀಸ್ಟು 2 ಡೈರೆಕ್ಟರ್ಸು ಸೈನ್ ಮಾಡಿರಬೇಕು. ಆ ಇಬ್ಬರಲ್ಲಿ ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಬೇಕು, ಇನ್ನೊಬ್ಬರು ಡೈರೆಕ್ಟರ್ ಆಗಿರಬೇಕು. ಇಬ್ಬರು ಸೈನ್ ಮಾಡಿದ ಆದಮೇಲೆ ಆಡಿಟರು ಅದಕ್ಕೆ ಸರ್ಟಿಫೈ ಮಾಡಿ ಸೈನ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಡ್ಯೂಟಿ ಈಸ್ ಡ್ಯೂಟಿ ಟು ಸರ್ಟಿಫೈ ದ ಡಿಕ್ಲರೇಷನ್ ಆಫ್ solvency of the company. Under section 488 subsection 2 of the Companies Act 1956, when the company goes into voluntary liquidation, it is required to submit the declaration of solvency to its liquidator. It is the duty of the auditor to certify that declaration. ಒಂದು ಕಂಪನಿ ವಾಲಂಟ್ರಿಯಾಗಿ ಲಿಕ್ವಿಡೇಷನ್ಗೆ ಹೋದಾಗ, ವೈಂಡಿಂಗ್ ಅಪ್ ಮಾಡೋದ ಅಂದರೆ ಕ್ಲೋಸ್ ಡೌನ್ ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದಾಗ ವಾಲಂಟ್ರಿಯಾಗಿ, ಆ ಟೈಮಲ್ಲಿ ಆ ಲಿಕ್ವಿಡೇಷನ್ ಪ್ರೋಸೆಸ್ಸನ್ನು ಕ್ಯಾರಿ ಮಾಡೋದಕ್ಕೆ ಒಬ್ಬ ಲಿಕ್ವಿಡೇಟರು ಅಪಾಯಿಂಟ್ ಆಗಿರ್ತಾರೆ. ಆ ಟೈಮಲ್ಲಿ ಆ ಕಂಪನಿ ಸಾಲ್ವೆನ್ಸಿ ಪೊಸಿಷನ್ ಅಥವಾ ಆ ಕಂಪನಿ ಸಾಲ್ವೆಂಟ್ ಆಗಿತ್ತು ಅಂತ ಡಿಕ್ಲೇರ್ ಮಾಡಿರೋವಂಥ ಸರ್ಟಿಫಿಕೇಟ್ಗೆ ಈ ಆಡಿಟರು ಸೈನ್ ಮಾಡಬೇಕಾಗತ್ತೆ, ಸರ್ಟಿಫೈ ಮಾಡಬೇಕಾಗತ್ತೆ. ಸೈನ್ ಮಾಡಿದ್ದ ಆದಮೇಲೆ ಈ ಸರ್ಟಿಫಿಕೇಟನ್ನು, ಡಿಕ್ಲರೇಷನನ್ನು ಆ ಲಿಕ್ವಿಡೇಟರ್ಗೆ ಕಂಪನಿಯವರು ಸಬ್ಮಿಟ್ ಮಾಡ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ, ಈ ಕಂಪನಿ ಇನ್ಸಾಲ್ವೆಂಟ್ ಆಗಿಲ್ಲ ಅಂದರೆ ಈ ಕಂಪನಿಗೆ ಋಣ ಪರಿಹಾರ ಮಾಡುವಂತಹ ಸಾಮರ್ಥ್ಯ ಇತ್ತು, ಸಾಲ್ವೆಂಟ್ ಆಗಿತ್ತು. ದ ಕಂಪನಿ ವಾಸ್ ಏಬಲ್ ಟು ರೀಪೇ, fulfill its liabilities. It was able to repay its liabilities. It was a solvent company ಅಂತ ಸರ್ಟಿಫೈ ಮಾಡಿಬಿಟ್ಟು ಆ ಸರ್ಟಿಫಿಕೇಟ್ಗೆ ಆಡಿಟರು ಸೈನ್ ಮಾಡಬೇಕಾಗತ್ತೆ. ದ ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ಡ್ಯೂಟಿ ಆಫ್ ಎನ್ ಆಡಿಟರ್ ಈಸ್ ಡ್ಯೂಟಿ ಟು ಅಸಿಸ್ಟ್ ಇನ್ವೆಸ್ಟಿಗೇಟರ್ಸ್ ಆರ್ ಇನ್ಸ್ಪೆಕ್ಟರ್ಸ್. Under section 240 of the Companies Act 1956, it is the duty of the auditor to preserve and produce all books and papers of the company to the investigators or inspectors of the company. ಇನ್ನೊಂದು ಏನಪ್ಪ ಸ್ಟ್ಯಾಟ್ಯುಟರಿ ಡ್ಯೂಟಿ ಆಡಿಟರ್ದು ಅಂತ ಹೇಳಿದ್ರೆ, ಕಂಪನೀಸ್ ಆ್ಯಕ್ಟ್ನ ಸೆಕ್ಷನ್ 240 ಪ್ರಕಾರ ಯಾವುದೇ ಒಬ್ಬ ಇನ್ವೆಸ್ಟಿಗೇಟರು ಅಥವಾ ಇನ್ಸ್ಪೆಕ್ಟರ್ಸು ಈ ಬುಕ್ಸ್ ಆಫ್ ಅಕೌಂಟ್ಸ್, ಆ ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಅಥವಾ ಆ ಕಂಪನಿ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಂದ ಸಂದರ್ಭದಲ್ಲಿ ಈ ಆಡಿಟರ್ ಆಗಿದ್ದಂಥವರು ಆ ಕಂಪನಿಗೆ ಸಂಬಂಧಪಟ್ಟ ಎಲ್ಲ ಲೆಕ್ಕಪತ್ರಗಳನ್ನು ಕೂಡ ಆ ಇನ್ವೆಸ್ಟಿಗೇಟರ್ಸ್ಗೆ ಅಥವಾ ಆ ಇನ್ಸ್ಪೆಕ್ಟರ್ಸ್ಗೆ ಇವರು ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಸ್ಟ್ಯಾಟ್ಯುಟರಿ ಡ್ಯೂಟಿ ಆಫ್ ಎನ್ ಆಡಿಟರ್ ಈಸ್ ಡ್ಯೂಟಿ ಟು ಅಸಿಸ್ಟ್
the central government in connection with the prosecution. Under Section 242, Subsection 1 of the Companies Act 1956, it is the duty of the auditor to give reasonable assistance in connection with the prosecution of companies, directors or other officers of the company when it is needed. ಅಂದರೆ ಆ ಕಂಪನಿಯಲ್ಲಿರುವಂತಹ ಯಾವುದೇ ಡೈರೆಕ್ಟರ್ಸ್ ವಿರುದ್ಧ, ಯಾವುದೇ ಆಫೀಸರ್ಸ್ ವಿರುದ್ಧ ಏನಾದರೂ ಕೇಸಸ್ ದಾಖಲಾಗಿದ್ದರೆ ಆ ಸಂದರ್ಭದಲ್ಲಿ ಈ ಆಡಿಟರು ಅವ್ರಿಗೆ ಸಂಬಂಧಪಟ್ಟ ಅಥವಾ ಅವರ ಕಾಲದಲ್ಲಿ ಏನೆಲ್ಲ ಲೆಕ್ಕಪತ್ರಗಳನ್ನು ತಯಾರಿ ಮಾಡಿದ್ರು, ಏನೆಲ್ಲ ಲೆಕ್ಕಪತ್ರಗಳನ್ನು ಇವರು ಆಡಿಟ್ ಮಾಡಿದ್ರು ಅಥವಾ ಬೇರೆ ಏನೆಲ್ಲ ಆ ಕಂಪನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಆ ಗೌರ್ನಮೆಂಟ್ ಕನ್ಸರ್ನ್ ಗೌರ್ನಮೆಂಟ್ ಕೇಳಿದಾಗ ಇವ್ರ ಕರ್ತವ್ಯ ಏನಪ್ಪ ಅಂದರೆ ಅಷ್ಟು ಮಾಹಿತಿಯನ್ನು ಆ ಕೇಳಿದಂತಹ ಅಧಿಕಾರಿಗಳಿಗೆ ಅಥವಾ ಗೌರ್ನಮೆಂಟಿಗೆ ಇವರು ಒಪ್ಪಿಸಬೇಕಾಗುತ್ತೆ. The 10th statutory duty of an auditor is duty to report on public deposits. Under Section 58, Subsection A of the Companies Act 1956 and Reserve Bank of India Act, the company shall furnish the information of its public deposits and it shall follow the instructions as and when given by the RBI. If not, it is the duty of the auditor to report the matter to the RBI and state the fact in his report. ಕಂಪನೀಸ್ ಆ್ಯಕ್ಟ್ನ ಸೆಕ್ಷನ್ 58A ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಪ್ರಕಾರ ಒಂದು ಕಂಪನಿನಲ್ಲಿ ಯಾರೆಲ್ಲ ಪಬ್ಲಿಕ್ಕು ಸಾರ್ವಜನಿಕರು ಡೆಪಾಸಿಟ್ಸನ್ನು ಇಟ್ಟಿರ್ತಾರೋ ಆ ವಿಚಾರವನ್ನು ಕಂಪಲ್ಸರಿಯಾಗಿ RBI ಆ್ಯಕ್ಟ್ ಪ್ರಕಾರ ಎಲ್ಲ ಪಬ್ಲಿಕ್ ಡೆಪಾಸಿಟ್ಸ್ ಮಾಹಿತಿಯನ್ನು ಕಾಲಕಾಲಕ್ಕೆ ಕಂಪನಿಯವರು RBIಗೆ ತಿಳಿಸ್ಬೇಕಾಗಿರುತ್ತೆ. ಯಾವಾಗ ತಿಳಿಸಿರೋದಿಲ್ವೋ ಅಂಥ ಸಂದರ್ಭದಲ್ಲಿ ಆಡಿಟರು ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗಮನಕ್ಕೆ ತರಬಹುದು. ಮತ್ತು ಈ ಇನ್ಫಾರ್ಮೇಷನನ್ನು, ಈ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡಿಲ್ಲ, RBI ಗಮನಕ್ಕೆ ತಂದಿಲ್ಲ ಅನ್ನುವ ಮಾಹಿತಿಯನ್ನು ಅವರು ಕೊಡುವಂತಹ ಆಡಿಟರ್ ರಿಪೋರ್ಟಲ್ಲಿ ಅವರು ಅದರ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಬಹುದಾಗಿದೆ. The second category of duties of an auditor is contractual duties or duties arising out of common law. As we know, the auditor is appointed under an agreement. Hence, he needs to perform all those duties which arise under the common law or law of contract. In respect of this, his duties are: point number 1, verification of his appointment to see it is in order. Second point, performance of special duties of efficiency audit and proprietary audit. And the third one is performance of his duties in due care and diligence in order to avoid his liability. ಒಬ್ಬ ಆಡಿಟರು ಆ ಕಂಪನಿಗೆ ಒಂದು ಅಗ್ರಿಮೆಂಟ್ ಮೇಲೆ ಅಪಾಯಿಂಟ್ ಆಗಿರ್ತಾರೆ ಅಥವಾ ಇಟ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಆಡಿಟರ್ ಆ್ಯಂಡ್ ದ ಕಂಪನಿ ಆ್ಯಸ್ ವಿ ನೋ ವೆರಿ ವೆಲ್. ಹಾಗಾಗಿ ಅವ್ರು ಏನು ಮಾಡಬೇಕು, ಅವ್ರ ಅಪಾಯಿಂಟ್ಮೆಂಟ್, ಕಂಪನಿನವರು ಆಡಿಟರ್ಗೆ ಏನು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೋ ಆ ಅಪಾಯಿಂಟ್ಮೆಂಟನ್ನು ಅವನು ಸರಿಯಾಗಿದೆಯಾ ಅಂತ, ಅದು ಆರ್ಡ್ರಲ್ಲಿದೆಯಾ ಅಥವಾ ಯಾವ ಆರ್ಗನೈಸೇಷನ್ಗೆ ಅವನು ಆಡಿಟಿಗೆ ಹೋಗ್ತಿದ್ದಾನೋ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಹೋದಾಗ ಇದು ಆ್ಯಸ್ ಪರ್ ದ ಕಂಪನೀಸ್ ಆ್ಯಕ್ಟ್ ಇರಬೇಕು, ಪಾರ್ಟ್ನರ್ಶಿಪ್ಗೆ ಹೋದಾಗ ಆ್ಯಸ್ ಪರ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇರಬೇಕು ಅಪಾಯಿಂಟ್ಮೆಂಟು, ಅಥವಾ ಬೇರೆ ಥರದ್ದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಹೋದಾಗ ಆ ಬಿಸ್ನೆಸ್ ಆರ್ಗನೈಸೇಷನ್ನು ಯಾವ ಆ್ಯಕ್ಟಲ್ಲಿ ಆ ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗಿದೆಯೋ ಅದರ ಪ್ರಕಾರ ಆಡಿಟರ್ನ ಅಪಾಯಿಂಟ್ ಮಾಡಿರಬೇಕು. ಇದನ್ನು ಅವರು ಅವ್ರ ಅಪಾಯಿಂಟ್ಮೆಂಟನ್ನು ಮೊದಲು
ಸರಿ ಇದೆಯಾ ಅನ್ನೋದನ್ನು ವೆರಿಫೈ ಮಾಡ್ಕೋತಾರೆ. ಅದಾದಮೇಲೆ ಸೆಕೆಂಡ್ ಏನಪ್ಪ ಡ್ಯೂಟಿ ಅಂಡರ್ ಕಾಂಟ್ರಾಕ್ಚುಯಲ್ ಡ್ಯೂಟೀಸ್ ಅಂದರೆ ಪರ್ಫಾರ್ಮೆನ್ಸ್ ಆಫ್ ಸ್ಪೆಷಲ್ ಡ್ಯೂಟೀಸ್. ಏನದು ಸ್ಪೆಷಲ್ ಡ್ಯೂಟೀಸು? ಲೈಕ್ ಎಫಿಷಿಯನ್ಸಿ ಆಡಿಟ್ ಆ್ಯಂಡ್ ಪ್ರೊಪ್ರೈಟರಿ ಆಡಿಟ್. ಅಂದರೆ ಒಂದು ಆರ್ಗನೈಸೇಷನ್ನಲ್ಲಿ ಓನರ್ಸ್ ಪರವಾಗಿ ಇವರು ಆಡಿಟ್ ಮಾಡ್ತಾ ಇರ್ತಾರೆ. ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿನಲ್ಲಿ ಪ್ರತಿಯೊಬ್ಬ ಶೇರ್ ಹೋಲ್ಡರು ಬಂದು ಕಂಪನಿನ ಅಫೇರ್ಸು ನೋಡೋದಕ್ಕಾಗೋದಿಲ್ಲ, ಬಿಸ್ನೆಸ್ ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅಂತ ನೋಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಬಿಸ್ನೆಸ್ಸು ಎಫಿಷಿಯೆಂಟಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಇವರು ಆಡಿಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇದು ಒಂದು ಅವ್ರಿಗೆ ಸ್ಪೆಷಲ್ ಟಾಸ್ಕ್, ಸ್ಪೆಷಲ್ ಡ್ಯೂಟಿ ಆಗಿರುತ್ತೆ. ಹಾಗಾಗಿ ಅವರು ಆ ಎಫಿಷಿಯನ್ಸಿ ಆಡಿಟನ್ನು ಕೂಡ ಇವರು ಫಾರ್ ದ ಆರ್ಗನೈಸೇಷನ್ ಈಸ್ ಎಫಿಷಿಯೆಂಟ್ ಅನ್ನೋದನ್ನು ಕೂಡ ಇವರು ತಮ್ಮ ಆಡಿಟ್ ರಿಪೋರ್ಟಲ್ಲಿ ತಿಳಿಸ್ಬೇಕಾಗುತ್ತೆ. ಅದಾದಮೇಲೆ ಪ್ರತಿಯೊಂದು ಕೆಲಸನೂ ಇವರು ನಿರ್ವಹಣೆ ಮಾಡುವಾಗ ಅತಿ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಎಲ್ಲಾದರೂ ಅವರು ನೆಗ್ಲಿಜಿಯೆಂಟಾಗಿ ಏನಾದರೂ ಮಾಡೋಕ್ಕೆ ಹೋದರೆ ಅವರು ಈಸ್ ಲಯಬಲ್, he has to pay the penalty. He is liable under the Companies Act. ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಲ್ಲ ಅಂದರೆ ಅವ್ರು ಏನಾಗ್ತಾರೆ, ಏನಾದರೂ ತೊಂದರೆ ಆದಾಗ ಆಡಿಟರೇ ಹೊಣೆ ಆಗ್ತಾರೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಅವರು ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೋ ಅದರ ಪ್ರಕಾರ ಮಾಡಬೇಕು ಮತ್ತು ಪ್ರತಿಯೊಂದು ಕೆಲಸ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿ ಕೊಡಬೇಕಾಗುತ್ತೆ. ದ ಥರ್ಡ್ ಟೈಪ್ ಆಫ್ ಡ್ಯೂಟೀಸ್ is duties of an auditor. The duties are imposed by certain laws and judgments. There are many duties imposed on the company auditor by the courts or legal decisions. They are: he must aware of his duties and he should perform them in due care, caution and skill. ಕೆಲವೊಂದು ಲಾಸ್ ಮತ್ತು ಜಡ್ಜ್ಮೆಂಟ್ಸ್ ಪ್ರಕಾರ ಕೂಡ ಕೆಲವೊಂದು ಕರ್ತವ್ಯಗಳನ್ನು ಆಡಿಟರು ನಿರ್ವಹಿಸಬೇಕಾಗುತ್ತೆ. ಮೊದಲನೇದೇನಪ್ಪ ಅಂತಂದರೆ ಅವರು ಮಾಡುವಂತಹ ಪ್ರತಿ ಕೆಲಸ ತಾನು ಏನಕ್ಕೆ ಅಪಾಯಿಂಟ್ ಆಗಿದ್ದೀನಿ, ಹೇಗೆ ಮಾಡಬೇಕು ಈ ಆಡಿಟ್ ವರ್ಕನ್ನು ಅನ್ನೋದನ್ನು ಅವನು ಮೊದಲು ತಿಳ್ಕೊಂಡಿರಬೇಕು. ಅದಾದಮೇಲೆ ಪ್ರತಿಯೊಂದನ್ನು ಕೇರ್ಫುಲ್ಲಾಗಿ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಸನ್ನು ಆಡಿಟ್ ಮಾಡೋವಾಗ್ಲೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಆಮೇಲೆ ಪ್ರತಿಯೊಂದನ್ನು ಜಾಣ್ಮೆಯಿಂದ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆ ಕೆಲಸಗಳನ್ನು ಮಾಡಬೇಕಾಗುತ್ತೆ. ದ ಸೆಕೆಂಡ್ ಡ್ಯೂಟಿ ಇಂಪೋಸ್ಡ್ ಬೈ certain laws and judgment are: is not only verifies the balance sheet arithmetically but also he should see its accuracy and fairness. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಅಮೌಂಟ್ಸ್ ಮಾತ್ರ ಸರಿ ಅಂತ ಹೇಳೋದಲ್ಲ, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿದಾರಾ ಇಲ್ವಾ, ಅಕ್ಯುರೇಟಾಗಿ ಮಾಡಿದಾರಾ ಇಲ್ವಾ ಅನ್ನೋದನ್ನು ಕೂಡ ಇವರು ಸರ್ಟಿಫೈ ಮಾಡಬೇಕಾಗತ್ತೆ. The third one is he has to see the method of valuation of assets and the physical existence of investment held by the company. ಯಾವ ಮೆಥಡನ್ನು ಅಸೆಟ್ಸ್ ವ್ಯಾಲ್ಯೂ ಮಾಡೋದಕ್ಕೆ ಅವರು ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಅಲ್ಲಿರುವಂಥ ಅಸೆಟ್ಸು, ಬುಕ್ಸಲ್ಲಿರುವಂಥ ಎಂಟ್ರೀಸು, ಅಲ್ಲಿ ಫಿಸಿಕಲ್ಲಾಗಿ ಅವೈಲಬಲ್ ಆಗಿ ಇರುವಂತಹ ಅಸೆಟ್ಸನ್ನು ಕೂಡ ಕಂಪೇರ್ ಮಾಡಿಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ. ದೆನ್ ಕಮ್ಸ್ ವೆರಿಫಿಕೇಷನ್ ಆಫ್ ಸ್ಟಾಕ್ ಆ್ಯಂಡ್ ಎಕ್ಸಾಮಿನೇಷನ್ ಆಫ್ ಡಿಬೆಂಚರ್ ಡೀಡ್. ಅಂದರೆ ಆ ಆರ್ಗನೈಸೇಷನಲ್ಲಿ ಇರುವಂತಹ ಸ್ಟಾಕನ್ನು ಫಿಸಿಕಲ್ ವೆರಿಫಿಕೇಷನನ್ನು ಮಾಡಬೇಕು, ಮತ್ತು ಡಿಬೆಂಚರ್ ಡೀಡ್ ಅನ್ನು ಎಕ್ಸಾಮಿನೇಷನ್ ವೆರಿಫೈ ಮಾಡಬೇಕಾಗತ್ತೆ. ಅದರ ಜೊತೆಗೆ ಶುಡ್ ಆಲ್ಸೋ ವೆರಿಫೈ ಆಲ್ ದ ಕರೆಸ್ಪಾಂಡೆನ್ಸಸ್ ವಿತ್ ದ ಪ್ರೀವಿಯಸ್ ಆಡಿಟರ್ ಟು ನೋ ಅಬೌಟ್ ದ ಕಂಪನಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನಿ ಆಗಿದ್ದರೆ ಇದಕ್ಕೆ ಮುಂಚೆ ಇದ್ದಂಥ ಆಡಿಟರ್ ಜೊತೆಗೆ ಏನೆಲ್ಲ ಕರೆಸ್ಪಾಂಡೆನ್ಸಸ್ ಆಗಿದೆ ಅದನ್ನು ಇವರು ವೆರಿಫೈ ಮಾಡಬೇಕು. ಈ ಕಂಪನಿನಲ್ಲಿ ಇವರು ಆಡಿಟ್ ಕೆಲಸನ ಕೈಗೆತ್ಕೊಳ್ಳೋಕ್ಕಿಂತ ಮುಂಚೆ ಹಳೆಯ ಆಡಿಟರ್ ಹತ್ರ ಪ್ರತಿಯೊಂದು ವಿಚಾರವನ್ನು ಕೂಲಂಕುಷವಾಗಿ
ಡಿಸ್ಕಸ್ ಮಾಡಿರಬೇಕು. He should not influence on the shareholders in any manner for his appointment. ಅಂದರೆ ಶೇರ್ ಹೋಲ್ಡರ್ಸ್ ಇವರು ಅಪಾಯಿಂಟ್ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಅವರು ಹೇಳಿದ್ದನ್ನೆಲ್ಲ ಇವರು ಮಾಡೋ ಹಾಗಿಲ್ಲ. ಏನೆಲ್ಲ ಆ ಲೆಕ್ಕಪತ್ರೆಗಳು ಬುಕ್ಸ್ ಆಫ್ ಅಕೌಂಟ್ಸ್ ಇದೆಯೋ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅವು ಸರಿ ಇದೆಯಾ, ಕರೆಕ್ಟಾಗಿ ಮಾಡಿದಾರಾ, ಪ್ರತಿಯೊಂದಕ್ಕೂ ಅದಕ್ಕೆ ಎವಿಡೆನ್ಸಸ್ ಇದೆಯಾ, ವೋಚಸ್ ಇದೆಯಾ ಅನ್ನೋದನ್ನು ಇವರು ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ನಾಟ್ ಟೇಕ್ ಅಪ್ ಆಡಿಟ್ ವರ್ಕ್ ಅನ್ಲೆಸ್ he is a member of Institute of Chartered Accountants. ಚಾರ್ಟರ್ಡ್ ಅಕೌಂಟೆಂಟನ್ನು ಮೆಂಬರ್ ಆಗದೇ ಇದ್ದರೆ ಅಂಥವರು ಆಡಿಟರ್ ಆಗಿ ಕೆಲಸ ಮಾಡಬಾರದು. ಅಂದರೆ ಯಾರೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮೆಂಬರ್ಶಿಪ್ ತೊಗೊಂಡಿರ್ತಾರೋ ಅವರು ಮಾತ್ರ ಆಡಿಟ್ ಕೆಲಸವನ್ನು ಮಾಡಬೇಕಾಗತ್ತೆ. ಅಲ್ಲಿ ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂತಂದರೆ ಅಂಥವರು ಯಾವುದೇ ಕಂಪನಿಯಲ್ಲಾಗ್ಬೋದು, ಯಾವುದೇ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಆಡಿಟ್ ಕೆಲಸವನ್ನು ಮಾಡೋ ಹಾಗೆ ಇಲ್ಲ. ದ ಫೋರ್ತ್ ಕ್ಯಾಟಗರಿ ಆಫ್ ಡ್ಯೂಟೀಸ್ ಆಫ್ ಅನ್ ಆಡಿಟರ್ ಈಸ್ ಡ್ಯೂಟೀಸ್ ಅರೈಸಿಂಗ್ ಔಟ್ ಆಫ್ ಪ್ರೊಫೆಷನಲ್ ಎಟಿಕ್ವೇಟ್, ಇಟ್ ಈಸ್ ಪ್ರೊಫೆಷನಲ್ ಕಸ್ಟಮ್ಸ್. The main duties arising from professional etiquette are, first one is, he should carry on his duties with due care and with the interest of the public. ಅಂದರೆ ಇದರ ಪ್ರಕಾರ ಈ ಪ್ರೊಫೆಷ್ನಲ್ ಎಟಿಕ್ವೆಟ್ ಅಥವಾ ಆ ಪ್ರೊಫೆಷ್ನಲ್ ಕಸ್ಟಮ್ ಪ್ರಕಾರ ಮೊದಲನೇ ಕೆಲಸ ಕರ್ತವ್ಯ ಏನು ಮಾಡಬೇಕು ಆಡಿಟರು ಅಂತಂದರೆ, ಏನೇ ಕೆಲಸ ಮಾಡಿದರೂ ಅದನ್ನು ತುಂಬ ಶ್ರದ್ಧೆಯಿಂದ ಮಾಡಬೇಕು ಮತ್ತು ಯಾವಾಗಲೂ ಸಾರ್ವಜನಿಕ ಹಿತಾಸಕ್ತಿಯಿಂದನೇ ಅವರು ಆ ಕೆಲಸವನ್ನು ಮಾಡಬೇಕಾಗುತ್ತೆ. ದ ಸೆಕೆಂಡ್ ಒನ್ ಈಸ್ ಯು ಶುಡ್ ಕಂಪ್ಲೈ ವಿತ್ ದ ರೂಲ್ಸ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಈ CA ಇನ್ಸ್ಟಿಟ್ಯೂಟಲ್ಲಿ ಇವ್ರು ಮೆಂಬರ್ ಆಗಿರ್ತಾರಲ್ವ, ಅಲ್ಲಿ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಇವರು ಫಾಲೋ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ ರೂಲ್ಸನ್ನು ವೈಲೇಟ್ ಮಾಡಬಾರ್ದು. The third one is he must be independent, technical and sincere. That means ಅವರು ತಮ್ಮ ಆಡಿಟಿಂಗ್ ಕೆಲಸ ಮಾಡೋ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು, ಅಷ್ಟು ಅವರಿಗೆ ಕೌಶಲ್ಯ ಇರಬೇಕು, ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು, ಮತ್ತು ಅಷ್ಟೇ ಅವರು ಸಿನ್ಸಿಯರಾಗಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ದೆನ್ the other one is he must disclose full and fair information of working and financial position of the company. ಏನಪ್ಪ ಮತ್ತೊಂದು ಕೆಲಸ ಏನು ಮಾಡಬೇಕು ಅಂತಂದರೆ, ಆಸ್ ಪರ್ ಪ್ರೊಫೆಷ್ನಲ್ ಕಸ್ಟಮ್ಸ್ ಅಥವಾ ಪ್ರೊಫೆಷ್ನಲ್ ಪ್ರಾಕ್ಟೀಸ್ ಪ್ರಕಾರ ಏನು ಅವ್ರು ಇನ್ನೊಂದು ಕರ್ತವ್ಯ ಏನು ಮಾಡಬೇಕು ಅಂದರೆ, ಅವರಿಗೆ ಏನೆಲ್ಲ ಕಾಣಿಸುತ್ತೋ ಪೂರ್ತಿ ಇನ್ಫಾರ್ಮೇಷನನ್ನು, ಆರ್ಗನೈಸೇಷನ್ ಹೇಗೆ ಕೆಲಸ ಮಾಡುತ್ತೆ, ಆರ್ಗನೈಸೇಷನ್ನ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಅನ್ನುವ ಪೂರ್ತಿ ಮಾಹಿತಿಯನ್ನು ಅವರು ಕ್ಲೀನಾಗಿ ಡಿಸ್ಕ್ಲೋಸ್ ಮಾಡಬೇಕು. ಅಂದರೆ ಆ ಪೂರ್ತಿ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಮತ್ತು ಅದನ್ನೆಲ್ಲನೂ ತಾವು ಕೊಡುವಂತಹ ರಿಪೋರ್ಟಲ್ಲಿ ಬಹಿರಂಗವಾಗಿ ತಿಳಿಸಿರಬೇಕಾಗುತ್ತೆ. ಇಷ್ಟೆಲ್ಲ ಆಡಿಟರ್ನ ಕರ್ತವ್ಯಗಳಾಗಿದೆ. ಈ ಮೇಲೆ ತಿಳಿಸಿದಂತಹ ಪ್ರತಿಯೊಂದು ಕರ್ತವ್ಯವನ್ನು ಕೂಡ ಆಡಿಟರು ಚಾಚೂ ತಪ್ಪದೆ ಪಾಲನೆ ಮಾಡಬೇಕಾಗುತ್ತೆ. These are all the duties of an auditor. You should perform all the duties which are categorized under 4 different heads. Hope you all have understood the duties and responsibilities of an auditor, and the rest of the things we will discuss in the next video. Thank you very much.